ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಲೋಕಿ ಸಂಚಾರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಮೈಸೂರು ನವರಾತ್ರಿ ಹಬ್ಬ ಶುರುವಾಯಿತು. ಈಗ ಮೈಸೂರಿನ ಎಲ್ಲೆಡೆ ಎಲ್ಲ ಸರ್ಕಲ್ಗಳಲ್ಲೂ ದೀಪಾಲಂಕಾರ, ವಿದ್ಯುತ್ ದೀಪಾಲಂಕಾರವನ್ನು ಮಾಡಿದ್ದಾರೆ. ಅತ್ಯದ್ಭುತವಾದ ವಿದ್ಯುತ್ ದೀಪಾಲಂಕಾರ. ಒಂದೊಂದು ಸರ್ಕಲ್ಲಿ ಒಂದೊಂದು ರೀತಿ ವಿಭಿನ್ನವಾದ ದೀಪಾಲಂಕಾರವನ್ನು ಮಾಡಿದ್ದಾರೆ. ಈಗ ಪ್ರತಿದಿನ ಸಹ ರಾತ್ರಿ ಆಯಿತು ಅಂತಂದರೆ ರಾತ್ರಿ 7 ಗಂಟೆಗೆ ಮೈಸೂರಿನ ಪ್ರತಿ ರಸ್ತೆಯಲ್ಲೂ ದೀಪಾಲಂಕಾರವನ್ನು ಮಾಡಿರ್ತಾರೆ. ನೋಡಿ, ಇದು ಜಂಬೂ ಸವಾರಿ ಸಾಗುವಂತಹ ದಾರಿ, ಹೈವೇ ಸರ್ಕಲ್ ಹತ್ರ ಮಾಡಿರುವಂತಹ ದೀಪಾಲಂಕಾರ. ಹಾಗೆ ಒಂದಷ್ಟು ಜಾಗಗಳನ್ನು ನಿಮ್ಮೊಂದಿಗೆ ನೀವು ಸಹ ಕಣ್ತುಂಬಿಕೊಳ್ಳಿ. ನಾನು ಒಂದಷ್ಟು ವಿಡಿಯೋವನ್ನು ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಹೇಗಿದೆ ಏನು ಅನ್ನೋದನ್ನು ಹೇಳಿ. ನೋಡಿ, ಮೈಸೂರು ಹೇಗೆ ಕಾಣ್ತಾ ಇದೆ ಅಂದರೆ, ಮೈಸೂರಿನ ರಸ್ತೆಗಳೆಲ್ಲ ಚಿನ್ನದ ರಸ್ತೆ ಥರ ಆಗ್ಬಿಟ್ಟಿದೆ. ಚಿನ್ನದ ರಸ್ತೆ ಅಂದರೆ ತಪ್ಪು ತಿಳ್ಕೊಬೇಡಿ, ಬೇರೆ ಯಾರೋ ಹೇಳಿದಂಥ ಚಿನ್ನದ ರಸ್ತೆ ಅಲ್ಲ ಇದು. ವಿದ್ಯುತ್ ದೀಪಾಲಂಕಾರದಲ್ಲಿ ಕಂಗೊಳಿಸುತ್ತಿರುವ ಚಿನ್ನದ ರಸ್ತೆ. ನೋಡಿ ಎಷ್ಟು ಚೆನ್ನಾಗಿ ದೀಪಾಲಂಕಾರವನ್ನು ಮಾಡಿದ್ದಾರೆ. ಹಾಗೆ ಮುಂದೆ ಹೋಗ್ತಾ ದೀಪಾಲಂಕಾರವನ್ನು ನೋಡೋಣ. ಈಗ ನವರಾತ್ರಿ ಶುರು ಆಗಿದೆ. ಇವತ್ತಿಂದ ದೀಪಾಲಂಕಾರ ಶುರು ಆಗಿದೆ. ದಸರಾ ಮುಗಿದ ನಂತರವೂ ಸಹ ಕೆಲವು ದಿನಗಳವರೆಗೆ ಲೈಟಿಂಗ್ಸನ್ನು ಹಾಗೆ ಪ್ರತಿದಿನ ಹಾಕ್ತಾರೆ. ಯಾಕಂದರೆ ಪ್ರವಾಸಿಗರು ಬಂದು ನೋಡೋದಕ್ಕೆ ಒಂಥರ ಖುಷಿ. ಮೈಸೂರಿನಲ್ಲಿ ಈಗ ಹಲವು ಕಾರ್ಯಕ್ರಮಗಳು ನಡೀತಾ ಇದೆ. ಒಂದೊಂದು ಕಡೆ ಒಂದೊಂದು ಕಾರ್ಯಕ್ರಮಗಳು ನಡೀತಾ ಇದೆ. ಯುವ ದಸರಾ, ಹಾಗೆ ಆಹಾರ ಮೇಳ ಮತ್ತು ಎಕ್ಸಿಬಿಷನ್ ಸಹ ಇವತ್ತು ಉದ್ಘಾಟನೆಯಾಗಿದೆ. ವಸ್ತು ಪ್ರದರ್ಶನ ಉದ್ಘಾಟನೆಯಾಗಿದೆ. ಇವತ್ತು ದೀಪಾಲಂಕಾರದ ಉದ್ಘಾಟನೆಯಾಗಿದೆ. ಮೈಸೂರಿನ ದಸರಾದ ಎಲ್ಲ ಕಾರ್ಯಕ್ರಮಗಳಿಗೆ ಇವತ್ತು ಚಾಲನೆಯನ್ನು ಕೊಟ್ಟಿದ್ದಾರೆ. ಒಂದೊಂದು ಸರ್ಕಲ್ಲಿ ಒಂದೊಂದು ರೀತಿಯ ವಿಭಿನ್ನವಾದ ದೀಪಾಲಂಕಾರಗಳು. ಮೈಸೂರು ಈಗ ರಾಜ ಬೀದಿಯಲ್ಲಿ ನೋಡಿ ಹೇಗೆ ಕಂಗೊಳಿಸ್ತಾ ಇದೆ. ದೀಪಾಲಂಕಾರದಲ್ಲಿ ಅತ್ಯದ್ಭುತವಾಗಿ ಕಂಗೊಳಿಸ್ತಾ ಇದೆ. ಈ ಸಂದರ್ಭದಲ್ಲಿ ಮೈಸೂರಲ್ಲಿ ಓಡಾಡ್ತಾ ಇದ್ದರೆ ಯಾವುದೋ ಸ್ವರ್ಗದ ದಾರಿಯಲ್ಲಿ ತೇಲ್ತಾ ಇದ್ದೀವಿ ಅನ್ನೋ ಅನುಭವ. ಪ್ರತಿಯೊಬ್ಬರಿಗೂ ಖುಷಿ ಕೊಡುವಂತಹ ಒಂದು ಸಂಭ್ರಮದ ದಿನ. ಪ್ರತಿದಿನ ಈ ದೀಪಾಲಂಕಾರವನ್ನು ನೋಡೋಕ್ಕೆ ಹೊರಗಡೆ ಊರುಗಳಿಂದ ಸಹ ತುಂಬ ಜನ ಪ್ರೇಕ್ಷಕರು ಬರ್ತಾರೆ ಇಲ್ಲಿಗೆ. ಪ್ರತಿದಿನ ಬಂದು ಈ ದೀಪಾಲಂಕಾರ ಇರ್ಬೋದು, ಮತ್ತು ಇನ್ನೂ ಸಾಕಷ್ಟು ಕಾರ್ಯಕ್ರಮಗಳು ನಡೀತದೆ. ಯುವ ದಸರಾ, ಆಹಾರ ಮೇಳ ಮತ್ತು ವಸ್ತು ಪ್ರದರ್ಶನ, ಮತ್ತು ಹಾಗೆ ಫಲಪುಷ್ಪ ಪ್ರದರ್ಶನ. ಮೈಸೂರು ಅರಮನೆಯಲ್ಲಿ ಆ ದೀಪಾಲಂಕಾರವನ್ನು ನೋಡೋದೇ ಒಂದು ಅದ್ಭುತ.
ಸ್ನೇಹಿತರೆ, ಈಗ ಮೈಸೂರಿನ ಯಾವ ರಸ್ತೆಗೆ ಹೋದ್ರೂ ಸಿಕ್ಕಾಪಟ್ಟೆ ಟ್ರಾಫಿಕ್ಕು. ನೋಡಿ, ಇವತ್ತು ಲೈಟಿಂಗ್ಸನ್ನು ಆನ್ ಮಾಡಿ ಮೊದಲನೇ ದಿನವೇ ಇಷ್ಟೊಂದು ಟ್ರಾಫಿಕ್ ಇದೆ. ಅಂದರೆ ಇದು ನಾಳಿದ್ದು ಇನ್ನೊಂದು 2 ದಿನ ಕಳೀತಿದ್ದಂಗೆ ಮೈಸೂರಿನಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಆಗುತ್ತೆ ಸ್ನೇಹಿತರೆ. ಅದು ಸಂಜೆ 7 ಗಂಟೆ ಮೇಲಂತೂ ಈ ಲೈಟಿಂಗ್ಸ್ ಆನ್ ಮಾಡಿದ್ಮೇಲೆ ತುಂಬ ಟ್ರಾಫಿಕ್ ಆಗುತ್ತೆ. ಯಾಕಂದರೆ ಎಲ್ಲರೂ ಒಂದೇ ಸಮಯಕ್ಕೆ ಲೈಟಿಂಗ್ಸನ್ನು ನೋಡೋಕ್ಕೆ ರಸ್ತೆಗಿಳಿತಾರೆ. ಎಲ್ಲ ಮೈಸೂರಿನ ಎಲ್ಲೆಲ್ಲಿ ಲೈಟಿಂಗ್ಸ್ಗಳನ್ನು ಹಾಕಿರ್ತಾರೆ ಎಲ್ಲ ಕಡೆಯೂ ಒಂದು ರೌಂಡು ಸುತ್ತಕೊಂಡು ಮಕ್ಕಳಿಗೆಲ್ಲ ತೋರಿಸ್ಕೊಂಡು ಬರೋಕ್ಕೆ ಹೋಗ್ತಾರೆ. ಅದರಿಂದ ತುಂಬ ವೆಹಿಕಲ್ಗಳು ರಸ್ತೆಗಿಳಿಯೋದ್ರಿಂದ ತುಂಬ ಟ್ರಾಫಿಕ್ ಇರುತ್ತೆ. ನೀವು ಸಿಟೀಲಿ ಬೇರೆ ಕೆಲಸಗಳಿಗೇನಾದ್ರು ಹೋಗೋರಾದರೆ ಯಾವುದೇ ಕಾರಣಕ್ಕೂ ಮೈಸೂರು ಸಿಟಿ ಒಳಗಡೆ ಎಂಟ್ರಿ ಕೊಡಬೇಡಿ. ಹೊರಗಡೆ ಊರಿಗೆ ಹೋಗೋರಾದರೆ ರಿಂಗ್ ರೋಡ್ ಕಡೆಯಿಂದನೇ ಹೊರಟೋಗಿ. ಯಾವುದೇ ಕಾರಣಕ್ಕೂ ಸಿಟಿ ಒಳಗೆ ಬರಬೇಡಿ. ಸಿಟಿ ಒಳಗೆ ಬಂತು ಅಂದರೆ ಟ್ರಾಫಿಕಲ್ಲಿ ಸಿಕ್ಕೊಂಡ್ರೆ ನಿಮಗೆ ನಿಜವಾಗ್ಲೂ ಬಹಳ ಕಷ್ಟ ಆಗುತ್ತೆ. ನೋಡಿ ಸ್ನೇಹಿತರೆ, ಎಷ್ಟು ಚೆನ್ನಾಗಿದೆ ಲೈಟಿಂಗ್ಸು ಇಲ್ಲೆಲ್ಲ. ಸ್ನೇಹಿತರೆ, ಹಾಗೆ ಲೈಟಿಂಗ್ಸ್ ಈ ವಿಡಿಯೋನ ನೋಡ್ತಾ ಇರೋರು ನಿಮ್ಗೇನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ. ಹೇಗಿದೆ ಲೈಟಿಂಗ್ಸ್ ಮೈಸೂರನ್ನ, ಯಾವ ಸರ್ಕಲ್ಗಳಲ್ಲಿ ಲೈಟಿಂಗ್ಸ್ ಚೆನ್ನಾಗಿ ಮಾಡಿದ್ದಾರೆ ಏನು ಅನ್ನೋದನ್ನು ತಿಳಿಸಿ. ನಾನು ಹಾಗೆ ಒಂದಷ್ಟು ವಿಡಿಯೋನ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಈ ಮೈಸೂರಿನ ದಸರಾ ಸಂದರ್ಭದಲ್ಲಿ ಪ್ರತಿ ವರ್ಷ 1 ತಿಂಗಳ ಕಾಲ ಮೈಸೂರು ತುಂಬ ವಿಜೃಂಭಣೆಯಿಂದ ಒಂದು ಬಹಳ ಎಲ್ಲರಿಗೂ ಖುಷಿ ಆಗುವಂಥ ಒಂದು ಕಾರ್ಯಕ್ರಮಗಳು ನಡೀತಾನೇ ಇರುತ್ತೆ. ತುಂಬ ಜನಕ್ಕೆ ಮೈಸೂರು ವಿಶೇಷ. ಆನೆಗಳನ್ನು ನೋಡೋದೇ ಒಂದು ಖುಷಿ. ಪ್ರತಿದಿನ ಆನೆಗಳ ತಾಲೀಮು ನಡೀತಾ ಇರುತ್ತೆ. ಅದನ್ನು ನೋಡೋದೊಂಥರ ಖುಷಿ. ಬೆಳಗ್ಗೆ ಮತ್ತು ಸಂಜೆ ಸಮಯದಲ್ಲಿ ನಡೆಯುವ ತಾಲೀಮುಗಳು, ಅವಾಗೊಂದಷ್ಟು ಜನ ಸೇರ್ತಾರೆ ಆನೆ ತಾಲೀಮು ನೋಡೋಕ್ಕೆ. ಮತ್ತು ಈಗ ರಾತ್ರಿ ಸಮಯದಲ್ಲಿ ಈ ಲೈಟಿಂಗ್ಸು ಇದನ್ನು ನೋಡೋಕ್ಕಂತೂ ತುಂಬ ಜನ ಹೊರಗಡೆಯಿಂದ ಬಂದು ಇದನ್ನೆಲ್ಲ ನೋಡ್ಕೊಂಡು ಹೋಗ್ತಾರೆ. ಇನ್ನು ಹಲವಾರು ಕಾರ್ಯಕ್ರಮಗಳು ನಡೀತಾನೇ ಇರುತ್ತೆ. ಮೈಸೂರಿನ ಪೊಲೀಸರಿಗಂತೂ ಈ 1 ತಿಂಗಳು ಸಾಕು ಅನ್ನೋಷ್ಟು ಕೆಲಸ. ರಸ್ತೆಯಲ್ಲಿ ನಿಂತು ವೆಹಿಕಲ್ ಟ್ರಾಫಿಕ್ಕನ್ನು ಕ್ಲಿಯರ್ ಮಾಡೋ ತನಕ ಅವ್ರಿಗೆ ಸಾಕಾಗುತ್ತೆ. ಈ ಲೈಟಿಂಗ್ಸನ್ನು ನೋಡೋಕ್ಕೆ ತುಂಬ ಸಮಯದವರೆಗೆ ವೆಹಿಕಲ್ಗಳು ಬೆಳಗ್ಗೆ ರಾತ್ರಿ 7 ಗಂಟೆಗೆ ಇಳಿದ್ರೆ ಲೈಟಿಂಗ್ ಆಫ್ ಮಾಡೋ ತನಕನೂ ಸಹ ರಸ್ತೆಯಲ್ಲಿ ಸುತ್ತಾಡ್ತಾ ಇರ್ತಾರೆ. ಪೊಲೀಸರಿಗೆ ಎಲ್ಲ ಕಡೆಯೂ ನಿಂತು ಟ್ರಾಫಿಕನ್ನು ಕ್ಲಿಯರ್ ಮಾಡಿ ಯಾವುದೇ ರೀತಿ ಅಹಿತಕರ ಘಟನೆಗಳು ನಡಿಬಾರ್ದು ಅನ್ನೋದು ಅವ್ರ ಉದ್ದೇಶ ಆಗಿರುತ್ತೆ. ಅವ್ರಿಗೂ ಟ್ರಾಫಿಕ್ನ ಕ್ಲಿಯರ್ ಮಾಡೋ ತನಕ ಸಾಕು ಅನ್ನಂಗೆ ಆಗೋಗುತ್ತೆ. 1 ತಿಂಗಳು ಮೈಸೂರಿನ ಪೊಲೀಸ್ನರಿಗೆ ಫುಲ್ ಡಬಲ್ ಡ್ಯೂಟಿ ಆಗೋಯ್ತದೆ. ಹಾಗೆ ಎಷ್ಟು ನೋಡಿದ್ರೂ ಖುಷಿ ಮುಗಿಯೋದೇ ಇಲ್ಲ. ನೋಡ್ತಾನೇ ಇರಬೇಕು ಅನಿಸುತ್ತೆ ಮೈಸೂರಲ್ಲಿ. ನಾವಂತೂ ಪ್ರತಿ ವರ್ಷ ಲೈಟಿಂಗ್ಸನ್ನು ಪ್ರತಿದಿನ ನೋಡ್ತಾ ಇರ್ತೀವಿ. ಅಂದರೆ ಅಲ್ಲಲ್ಲೇ ಓಡಾಡ್ತಾ ಇರುವಾಗ ನೋಡ್ತಾ ಇರ್ತೀವಿ. ಆಮೇಲೆ ಪ್ರತಿ ವರ್ಷ ನೋಡಿದ್ರೂ ಸಹ ವರ್ಷವೂ ಎಲ್ಲ ಕಡೆಯೂ ಹೋಗಿ ನೋಡ್ಕೊಬರ್ಬೇಕು ಅನ್ನಿಸ್ತಾ ಇರುತ್ತೆ. ಅದರಿಂದ ನಾನು ಸಹ ಎಲ್ಲ ಕಡೆ ಒಂದು ರೌಂಡ್ ಹಾಕ್ಕೊಂಡು ನೋಡ್ಕೊಂಡು ಬರೋಕ್ಕೆ ಹೋಗ್ತಾ ಇರ್ತೀನಿ. ಒಂದಷ್ಟು ಕಡೆ ಅಂತೂ ತುಂಬ ಚೆನ್ನಾಗಿ ಕೆಲವು ಸರ್ಕಲ್ಗಳಲ್ಲಿ, ಕೆಲವು ರಸ್ತೆಗಳಲ್ಲಿ ಲೈಟಿಂಗ್ಸನ್ನು ಮಾಡಿದ್ದಾರೆ. ದೇಶ ವಿದೇಶಗಳಿಂದ ಈ ದಸರಾ ಸಂದರ್ಭದಲ್ಲಿ ಮೈಸೂರಿಗೆ ಎಲ್ಲ ಬಂದು ಆಗಮಿಸಿ ಮೈಸೂರಿನ ಕಾರ್ಯಕ್ರಮಗಳನ್ನು ನೋಡ್ತಾರೆ. ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಎಲ್ಲ ತುಂಬ ನಡೀತವೆ. ಇದನ್ನೆಲ್ಲ ನೋಡೋಕ್ಕೆ ತುಂಬ ಖುಷಿಯಾಗುತ್ತೆ. ಹೊರಗಡೆ ರಾಜ್ಯದವ್ರಿಗಂತೂ ಮೈಸೂರು ನೋಡ್ಬಿಟ್ರಂತೂ ಇದು ನಿಜವಾಗಲೂ ಒಂದು ಸ್ವರ್ಗ ಅನ್ನೋ ರೀತಿ ಯಾಕಂದ್ರೆ ನಾನು ತುಂಬ ಜನ ಬಾಯಲ್ಲಿ ಕೇಳಿದ್ದೀನಿ, ಮೈಸೂರು ಅಂದ ತಕ್ಷಣ ತುಂಬ ಖುಷಿ ಪಡ್ತಾರೆ. ಆ ಊರೇ ಒಂಥರ ಚೆಂದ ಅಂತ ಹೇಳ್ತಾರೆ. ಅಲ್ಲಿರೋಕ್ಕೆ ತುಂಬ ಖುಷಿಯಾಗುತ್ತೆ ಅಂತ ಹೇಳ್ತಾರೆ.
ಅದರಿಂದ ನಾವು ಇಲ್ಲೇ ಇರೋರಾಗಿರೋದ್ರಿಂದ ನಮಗಂತೂ ಒಂಥರ ಡಬ್ಬಲ್ ಖುಷಿ, ಒಂದು ಅದೃಷ್ಟ ಅನ್ಬೋದು. ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಕಳೆದ ಬಾರಿ ತುಂಬ ದಸರಾದ ವಿಡಿಯೋಗಳನ್ನು ಮಾಡಿದ್ದೆ. ಅಂದರೆ ಆನೆಗಳ ತಾಲೀಮ್ದಾಗಿರ್ಬೋದು, ಹಾಗೂ ಆನೆಗಳು ನೀರಿನಲ್ಲಿ ಆಟ ಆಡ್ತಿರ್ಬೋದು, ಹಾಗೆ ಅರಮನೆಯ ಒಳಗಡೆ ಆನೆ ಹೇಗಿರ್ತದೆ, ಮತ್ತು ಆನೆಗಳು ಹೊರಡುವಂತಹ ಸಮಯ, ದಸರಾ ಹೇಗಿದೆ, ದಸರಾ ಲೈಟಿಂಗ್ಸು, ಈ ಥರ ತುಂಬ ವಿಡಿಯೋಗಳನ್ನು ಕಳೆದ ಬಾರಿ ನಾನು ಮಾಡಿದ್ದೆ ಸ್ನೇಹಿತರೆ. ನನ್ನ ಯೂಟ್ಯೂಬ್ ಚಾನಲ್ನಿದೆ, ಕಳೆದ ವರ್ಷದ ದಸರಾ ವಿಡಿಯೋಗಳು ಬೇಕು ಅಂದರೆ ನೋಡಿ. ಹಾಗೆ ಈ ಬಾರಿಯೂ ಸಹ ಲೈಟಿಂಗ್ಸ್ ವಿಡಿಯೋಗಳನ್ನು ಮಾಡ್ತಾಯಿದ್ದೀನಿ. ನೋಡೋಣ ಈ ಬಾರಿ ಎಷ್ಟು ಸಾಧ್ಯನೋ ಅಷ್ಟು ನಾನು ಸಹ ಒಂದಷ್ಟು ವಿಡಿಯೋಗಳನ್ನು ಮಾಡಿ ನಿಮ್ಮೊಂದಿಗೆ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಹಂಚ್ಕೋತೀನಿ. ನನ್ನ ವಿಡಿಯೋಗಳನ್ನು ಪೂರ್ತಿ ಎಲ್ಲ ನೋಡಿ ಸಪೋರ್ಟ್ ಮಾಡಿ. ನೀವು ನೋಡಿ ನನಗೆ ಬೆಂಬಲಿಸೋದ್ರಿಂದ ನನಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡೋಕ್ಕೆ ಪ್ರೇರಣೆ ಸಿಕ್ತಂಗೆ ಆಗುತ್ತೆ. ನನಗೂ ಸಹ ವಿಡಿಯೋಗಳನ್ನು ಮಾಡೋದಕ್ಕೆ ಖುಷಿಯಾಗುತ್ತೆ. ನಿಮ್ಮ ಎಲ್ಲರ ಬೆಂಬಲ ಹೀಗೆ ಇರಲಿ. ನನ್ನ ವಿಡಿಯೋಗಳನ್ನು ಪೂರ್ತಿ ನೋಡಿ, ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ನೊಂದಿಗೆ ನನ್ನ ಜೊತೆಗೆ ಹಂಚ್ಕೊಳ್ಳಿ ಸ್ನೇಹಿತರೆ. ಈ ದಸರಾ ಸಂದರ್ಭದಲ್ಲಿ ಮೈಸೂರಿನಲ್ಲಿ ಹಾಗೆ ಸುತ್ತಾಡೋದು ಅಂದರೆ ಒಂಥರ ಖುಷಿಯಾಗುತ್ತೆ. ಸುಮ್ಮನೆ ಓಡಾಡ್ಕೊಂಡು ಟೈಮ್ ಪಾಸ್ ಅಂತೂ ಆಗೋದೇ ಗೊತ್ತಾಗಲ್ಲ. ಎಷ್ಟು ಬೇಗ ಟೈಮ್ ಆಗೋಯ್ತೋ ಅನ್ನೋಗೆ ಟೈಮ್ ಆಗೋಯ್ತದೆ. ಯಾಕಂದರೆ ತುಂಬ ಜಾಗಗಳಿಗೆ ಭೇಟಿ ಕೊಡ್ಬೋದು. ಆಮೇಲೆ ಈಗ ದಸರಾ ಸಂದರ್ಭದಲ್ಲಿ ಶಾಲಾ ಮಕ್ಕಳಿಗೂ ರಜಾ ಇರೋದರಿಂದ ಎಲ್ಲರೂ ಬಂದು ಈ ಕಾರ್ಯಕ್ರಮಗಳಿಗೆ ದಸರಾಗೆ ಭಾಗವಹಿಸ್ಬೋದು. ಮಕ್ಕಳಿಗೆ ರಜಾ ಇರೋದರಿಂದ ಆರಾಮಾಗಿ ಎಲ್ಲ ಕಡೆಗೂ ಹೋಗೋಕ್ಕೆ ಒಂಥರ ಚೆನ್ನಾಗಿರುತ್ತೆ. ಸ್ನೇಹಿತರೆ, ದಸರಾದ ಇನ್ನೊಂದಷ್ಟು ವಿಡಿಯೋಗಳನ್ನು ಮಾಡಿ ನಿಮ್ಮ ಜೊತೆಗೆ ಹಂಚ್ಕೋತೀನಿ. ಈ ಲೈಟಿಂಗ್ಸ್ ವಿಡಿಯೋ ನಿಮಗೆ ಹೇಗನ್ನಿಸ್ತು, ಯಾವ ಸರ್ಕಲ್ ವಿಡಿಯೋ ನಿಮಗೆ ಇಷ್ಟ ಆಯಿತು, ಹಾಗೆ ನೀವು ಸಹ ಮೈಸೂರಿನಲ್ಲಿ ಬಂದು ಲೈವ್ ಆಗಿ ಲೈಟಿಂಗ್ಸ್ಗಳನ್ನು ನೋಡಿ. ಎದುರುಗಡೆ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ವಿಡಿಯೋಗಿಂತ ಎದುರುಗಡೆ ನೋಡೋಕ್ಕೆ ಒಂಥರ ಖುಷಿ ಕೊಡುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.